ಇವತ್ತು ಅಂಬೇಡ್ಕರ್ ಅವರ ವಿಚಾರಗಳು ಚಿಂತನೆಗಳು ನಶಿಸಿ ಹೋಗ್ತಾ ಇದೆ. ಅದು ಮುಂದಿನ ಪೀಳಿಗೆ ಮತ್ತು ನಮಗೆ ಅದ್ರ ಬಹಳ ಅವಶ್ಯಕತೆ ಇದೆ ಅನ್ನೋ ಕಾರಣಕ್ಕಾಗಿ ಇವತ್ತು ಈ ಕಾರ್ಯಾಗಾರ ಮಾಡಿದ್ರೆ ಬಹಳ ಸಂತೋಷ. ಬಹುಶಃ ಇವತ್ತಾಗದಿದ್ರು ಕೂಡ ಮುಂದೆ ದಿನಗಳಲ್ಲಿ ಇವತ್ತೇ ನಾಳೆ ಇದು ಪರಿಣಾಮ ಆಗುತ್ತೆ ಅಂತ ಹೇಳಿಕ್ಕಾಗಲ್ಲ. ನಾವು ಯಾವ ರೀತಿ ಚಿಂತನೆ ಮಾಡ್ತೀವಿ, ಯಾವ ರೀತಿ ಅಂಬೇಡ್ಕರ್ ಅವ್ರನ್ನ ನೋಡ್ತೀವಿ, ಯಾವ ರೀತಿ ನಮ್ಮ ಶೋಷಣೆ ನೋಡ್ತೀವಿ, ಆ ರೀತಿ ಅದನ್ನು ನಾವು ಬೆಳೆಸಲಿಕ್ಕೆ ಅದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬಹುಶಃ ಇಂಥ ಹಲವಾರು ರಾಜ್ಯ ರಾಷ್ಟ್ರದಲ್ಲಿ ರಾಜ್ಯ ಜಿಲ್ಲೆಯಲ್ಲಿ ಇಂಥ ಹಲವಾರು ಕಾರ್ಯಕ್ರಮವನ್ನ ನಾವು ಮಾಡ್ತಾನೆ ಇದ್ದೀವಿ. ಅದು ಬುದ್ಧನ ಹೆಸರ ಮೇಲೆ ಇರ್ಬೋದು, ಬಸವಣ್ಣನ ಹೆಸರ ಮೇಲೆ ಇರ್ಬೋದು, ಅಂಬೇಡ್ಕರ್ ಹೆಸರ ಮೇಲೆ ಹಲವಾರು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ವಿ. ಒಟ್ಟಾರೆ ಎಲ್ಲರ ದಾರಿ ಒಂದೇ, ನಮ್ಗೆ ಸಮಾನತೆ ಬೇಕು, ನಾವು ಕಳ್ಕೊಂತ ಅಧಿಕಾರ ನಮಗೆ ಮತ್ತೆ ವಾಪಸ್ ಬೇಕು ಅನ್ನೋದನ್ನ ಅಷ್ಟೇ ನಮ್ಮ ಹೋರಾಟ ಸಂಘರ್ಷದ ಗುರಿ ಅಂತ ನಾವು ಭಾವಿಸಿದ್ದೇನೆ. ನಿನ್ನೆ ಕೂಡ ನಾವು ಯಾರು ಮೋಹನ್ ಕುಮಾರ್ ಅವರು ಹೇಳಿದ್ದಾರೆ, ಭಾರತದ ಸಂವಿಧಾನ ಮತ್ತು ವರ್ತಮಾನ ಸವಾಲು ಮತ್ತು ಭವಿಷ್ಯ ಆಶೆಗಳು, ಬುದ್ಧ ಮತ್ತು ಆತನ ಧಮ್ಮದ ವಿಚಾರಗಳು, ಅಪಾಯಕಾರಿ ವೃತ್ತಿಗಳು ಮತ್ತು ಹೊರಬರುವ ದಾರಿಗಳು. ಮಧ್ಯ ಮಧ್ಯ ನಮ್ಮನ್ನ ಬೆಂಗಳೂರು ಈ ಕಡೆ ಇದ್ರೆ ಈ ಕಡೆ ಅಂತ ಬೋರ್ಡ್ ಹಾಕಿರ್ತಾರೆ. ಹಾಗೆ ಈ ಕಡೆ ಹೋಗಿಲ್ಲ, 4 ಜನ ಕೇಳಿ ಬೆಂಗಳೂರಿಗೆ ಯಾವ ಹೋಗ್ಬೇಕು ಅಂದಾಗ ಮಾತ್ರ ನಮಗೆ ಅಂಬೇಡ್ಕರ್ ಅವರು ಸಿಗ್ತಾರೆ. ಇಲ್ಲಾಂದ್ರೆ ಮತ್ತೆ ಗುಣವಾದಿಗಳು ಯಾರು ನಿಮಗೆ ಪಕ್ಕದಲ್ಲಿ ಸಿಕ್ಕು ಮತ್ತೆ ನಿಮ್ಗೆ ಏನಾದ್ರು ಹೇಳಿ ವಾಪಸ್ ಕಳಿಸುವಂತ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಸರಿಯಾದ ದಾರಿಯಲ್ಲಿ ಹೋಗುವಂತ ದಾರಿಗಳನ್ನ ಹುಡುಕ್ಬೇಕಾಗಿದೆ. ಉದ್ದಿಮೆಶೀಲತೆ ಮತ್ತು ವ್ಯವಹಾರಿಕ, ಯಾಕಂದ್ರೆ ಉದ್ದಿಮೆ ದುಡ್ಡಿಲ್ಲದೆ ಹಣಕಾಸಿಂದ ಏನು ಮಾಡ್ಲಿಕ್ಕಾಗಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನೀವು ಕೊಡುಗಳ ಕೈ ಆಗ್ಬೇಕು ಹೊರತಾಗಿ ಬೇಡುಗಳ ಕೈ ಆಗ್ಬರುತ್ತಾ, ಇದು ಅದಕ್ಕೆ ಸೂಟ್ ಆಗುತ್ತೆ. ನೀವು ಎಲ್ಲೋ ಹೋಗಿ ನೌಕರಿ ನಾವು ಮಾಡುವಂತ ನೀವೇ 10 ಜನಕ್ಕೆ ನೌಕರಿ ಕೊಡುವಂತ ಸ್ಥಾನದಲ್ಲಿ ಬಂದಾಗ ಮಾತ್ರ ಅಂಬೇಡ್ಕರ್ ಅವರ ಚಿಂತನೆ, ಅವರ ಏನು ಹೋರಾಟ ಫಲಕಾರಿ ಆಗ್ತದ ನಾ ಭಾವಿಸಿದ್ದೇನೆ. ಮೊದಲನೇ ಸಬ್ಜೆಕ್ಟ್ ಒಳ್ಳೆದ, ನಾವು ಯಾರು, ನೀವಿಲ್ಲಿ ಕೂತವ್ರು ಯಾರು? ಈ ದೇಶದ ಮೂಲ ನಿವಾಸಿಗಳು, ಈ ಮಣ್ಣಿನ ಮಾಲಕರು. ಇವತ್ತು ನಿಮ್ಮ ಪರಿಸ್ಥಿತಿ ಏನಾಗಿದೆ? ಮಾಲಕರು ಇಲ್ಲ, ಮಣ್ಣಿನೂ ಇಲ್ಲ, ಭೂಮಿನೂ ಇಲ್ಲ, ನೌಕರಿ ಇಲ್ಲ, ಕಾರ್ಖಾನೆ ಕೂಡ ಯಾವುದೂ ಇಲ್ಲ. ಸೊ ಅದನ್ನ ಯಾವ ರೀತಿ ಪಡಿಲಿಕ್ಕೆ ನಮ್ಮ ಹೋರಾಟ, ಮತ್ತೆ ನಮ್ಮ ಸ್ಥಾನಕ್ಕೆ ನಾವು ಬರಬೇಕು. ಹಿಂದೆಲ್ಲ ನಮ್ಮ ರಾಜರಿದ್ರು, ನಮ್ಮವರೆಲ್ಲ ಬುದ್ಧ ನಮ್ಮವರಿದ್ರು, ರಾಜರಿದ್ರು, ಹಲವಾರು ಹೋರಾಟಗಾರರು ನಮ್ಮವರಿದ್ರು ಕೂಡ ಇವತ್ತನ್ನೆಲ್ಲ ನಾವು ಕಳ್ಕೊಂಡಿದ್ದೀವಿ. ಮತ್ತೆ ಇವತ್ತ ಶ್ರಮಿಕ ವರ್ಗವಾಗಿ ದುಡಿತಾ ಇದ್ದೀವಿ. ನಾವು ದುಡಿದಷ್ಟೇ ನಮ್ಮ ಕೆಲಸ ಇವತ್ತು, ಕೂಲಿಗಳಾಗಿರ್ಬೋದು, ಬೇರೆ ಬೇರೆ. ಅದರಿಂದ ಹೊರಗೆ ಯಾವ ರೀತಿ ಬರಬೇಕು, ಮುಕ್ತಿ ಪಡಿಬೇಕು ಅನ್ನೋದು ಇವತ್ತ ನಮ್ಮ ದಾರಿಯನ್ನ ನಾವು ಹುಡುಕ್ಬೇಕಾಗಿದೆ. ಸೊ ಇವತ್ತನ ಈ ಶಿಬಿರ ಕಾರ್ಯಾಗಾರ ಬಹಳ ದೊಡ್ಡ ಮಟ್ಟದಲ್ಲಿ ಆಗಬೇಕು. ದೊಡ್ಡದಾದ್ರೆ 1000 ಜನ ಕೂಡಲ್ಲ, ಎಷ್ಟೇ ಜನ ಕೂಡಬೇಕು. ಬಹಳ ಜನ ಕೂಡೋದ್ರಿಂದ ಅದೇನಾಗಲ್ಲ, ಯಾಕಂದ್ರೆ ಅವ್ರು ಬೆಳಿಗ್ಗೆ 9 ಗಂಟೆಗೆ ಕೂಡಿಸ್ಬೇಕು, ಅವರಿಂದ ಏನೋ ಮಾಡ್ಲಿಕ್ಕೆ ಆಗಲ್ಲ. ಈಗ ನೀವು ಇಷ್ಟೇ ಜನ ಇದ್ರೆ ಇಷ್ಟರಲ್ಲೇ ಇಡೀ ಹಳೆ ಮೈಸೂರು ಭಾಗವನ್ನ ಕಟ್ಟಬಹುದು. ಚಾಮರಾಜನಗರ, ಮೈಸೂರು, ಮಂಡ್ಯ, ಮಡಿಕೇರಿ, ಹಾಸನ ಕಟ್ಟಲಿಕ್ಕೆ ಸಾಧ್ಯತೆ. ಆದ್ರೆ ನೀವು ತ್ಯಾಗ ಮಾಡ್ಬೇಕು. ನೀವು ನಿಮ್ಮ ಕೆಲಸದ ಜೊತೆ, ಕಸುಬಿನ ಜೊತೆಗೆ ಅಂಬೇಡ್ಕರ್ ಚಿಂತನೆಗೆ ಸ್ವಲ್ಪ ಸಮಯವನ್ನ ನಿಗದಿ ಮಾಡಬೇಕು. ಕನಿಷ್ಠ 1 ತಾಸು 2 ತಾಸು. ಬೇರೆ ಸಂಘಟನೆಯಲ್ಲಿ ಫುಲ್ ಟೈಮ್ ಪಾರ್ಟ್ ಟೈಮ್ ಅಂತಿದೆ, ನಮ್ಮಲ್ಲಿ ಫುಲ್ ಟೈಮ್ ಯಾರು ಇಲ್ಲ, ಯಾರು ಇಲ್ವೇ ಇಲ್ಲ. ಅವರಲ್ಲಿ ಇಡೀ ದೇಶದಲ್ಲಿ ತಮ್ಮ ಆಸ್ತಿ, ಮನೆ, ಹೆಂಡತಿ, ಮಕ್ಕಳು ಬಿಟ್ಟು ಕಟ್ಲಿಕ್ಕೆ ಹೋಗಿದಾರ. ಅವ್ರು ಅದ್ರ ಅವಶ್ಯಕತೆ ನಮ್ಗೆಲ್ಲ ಪಾರ್ಟ್ ಟೈಮ್ ಆದ್ರೆ ಸಾಕು, 1 hour ಅಥವಾ 2 hours. ಸೊ ಅದು ಕಟ್ಟದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಬಹಳಷ್ಟು ಅಪಾಯಕಾರಿ ಆಗುತ್ತದೆ. ನಮ್ಮ ಹಕ್ಕುಗಳನ್ನು ನಾವು ಕಳೆದುಕೊಳ್ತಾ ಇದ್ದೀವಿ, ಶಿಕ್ಷಣದಿಂದ ವಂಚಿತ ಆಗ್ತಾ ಇದ್ದೀವಿ. ಇವತ್ತು ಉದ್ಯೋಗದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಇದೆ. ಸೊ ನಾವು ಯಾವ್ದನ್ನ ಮುಡ್ತೀವಿ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ ವ್ಯವಸ್ಥೆ. ಭೂಮಿ ಮೊದಲ ಬಹಳ ಪ್ರಾಮುಖ್ಯತೆ ಇತ್ತು, ಸರ್ಕಾರಿ ನೌಕರಿ ಪ್ರಾಮುಖ್ಯತೆ ಬಂತು.
IT ಬಂತು. ನಾವು ಎಲ್ಲೋ ಸ್ವಲ್ಪ ಕಷ್ಟಪಟ್ಟು ಅಲ್ಲಿ ಬರೋದಕ್ಕಾದ್ರೆ ಕ್ಲೋಸ್ ಆಗಿಬಿಡ್ತೈತೆ ಅದು. ಆ ಸೆಕ್ಷನ್ ಕ್ಲೋಸ್ ಆಗತ್ತೆ. ಈಗೆಲ್ಲ ನೀವೆಲ್ಲ ಬಹಳ ಜನ ಭೂಮಿಯಲ್ಲಿ ಅಂತದೇನೀಗ ಆದಾಯ ಇಲ್ಲ. ಸರ್ಕಾರ ನೌಕರಿ ಹೋಗ್ಬೇಕಾದ್ರೆ ಅಲ್ಲಿ ಕಷ್ಟ ಇದೆ. IT ಅಂತ ಪ್ರಶ್ನೆ ಇಲ್ಲ, ಫುಲ್ ಆಗಿದೆ. ನಮ್ಗಂತ ಸಿಗೋ ಪ್ರಶ್ನೆ ಇಲ್ಲ. ಸೊ ನಾವು ಯಾವ್ದು ಹಿಡಿಬೇಕಂತ 20 ವರ್ಷ ನಾವು ತಯಾರಿ ಮಾಡ್ತೀವಿ, ಅಲ್ಲಿಗೆ ಹೋದಾಗ ಅದು ಕ್ಲೋಸ್ ಆಗಿರುತ್ತೆ. ಸೊ ಅದು ವ್ಯವಸ್ಥಿತವಾಗಿ ನಮ್ಮ ತುಳಿಯುವಂತ ಪ್ರಯತ್ನಗಳು ಹಿಂದಿನ 4000 ವರ್ಷದಿಂದ ಬಂದಿದೆ, ಇವತ್ತು ಇದೆ. ನಾವು ಜಾಗೃತಿ ಆಗದವ್ರೆ ಇನ್ನೂ ಇದು ಮುಂದುವರಿತದೆ. ಅದಕ್ಕಾಗಿ ಜಾಗೃತವಾಗಿ ಈ ಕಾರ್ಯಕ್ರಮ ಶಿಬಿರ ಅಂತ ನಾವು ಭಾವಿಸಿದ್ದೆ. ಕಳೆದ ಸಾರಿ ಯೂನಿವರ್ಸಿಟಿಯಲ್ಲಿ ಸಿಕ್ಕಾಗ ಇದ್ರ ಬಗ್ಗೆ ನಾನು ಅವಾಗ ಹೇಳಿದ್ದೆ, ಇದು ಚಿಂತನೆಗಳಾಗಬೇಕು, ಶಿಬಿರಗಳಾಗಬೇಕು, ಸಣ್ಣ ಕಾರ್ಯಕ್ರಮ ಮುಖಾಂತರ ನಮ್ಮವ್ರನ್ನ ಜಾಗೃತಿ ಮಾಡ್ಬೇಕನ್ನೋ ಮಾತನ್ನ ಇವತ್ತು ನಾವು ಹೇಳಿದ್ವಿ. ಭಾರತದ ನಾವು ಮೂಲ ನಿವಾಸಿಗಳು, ನಮ್ಮ ಹಕ್ಕನ್ನು ನಾವು ವಾಪಸ್ ಪಡಿಲಿಕ್ಕೆ ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನ ಒಂದೇ ಸಾಕು. ಅದನ್ನ ನಾವು ರಕ್ಷಣೆ ಮಾಡೋದು ಬಹಳ ಅವಶ್ಯಕತೆ ಇದೆ. ಮತ್ತೆ ಇದನ್ನ ಬಹುಶಃ ಕೇವಲ SC/ST ಗಳಿಗೆ ಸೀಮಿತವಾಗಿದ್ರೆ ಏನು ಭ್ರಮೆ ಇದೆ. ಇದನ್ನ ನೀವು ಹೋಗ್ಲಾಡ್ಸ್ಲಿಕ್ಕೆ ನೀವು ಅಭಿಯಾನ ಮಾಡಿ, ಇದು ನಮ್ಗಷ್ಟೇ ಇದೆಯಾ ಎಲ್ಲರಿಗೂ ಇದೆಯಾ ಅನ್ನೋದು ಚಿಂತನೆಗಳ ಪ್ರಾರಂಭ ಆಗಬೇಕು. ಅವ್ರ ಮನೆಯಲ್ಲಿ ಹೋಗಿ ಕೂತು ಅವ್ರಿಗೆ ತಿಳುವಳಿಕೆ ಕೇಳುವಂತ ಕಾರ್ಯಕ್ರಮ ಮಾಡ್ತೀವಿ. ಈಗ ಏನಾಗಿದೆ ಅಂದ್ರೆ ಸಂವಿಧಾನ ಅಂದ್ರೆ ಓನ್ಲಿ SC/ST ಮಾತ್ರ ಸೀಮಿತ ಇದೆ. ಅದು ಅವ್ರಿಗೂ ಏನೋ ಮಾಡಿದ್ರು ಭಾವನೆ ಎಲ್ಲರ ತಲೆಯಲ್ಲಿದೆ. ಅದೇ ಸಂವಿಧಾನದಿಂದ ಅವನು JDP ಅಧ್ಯಕ್ಷ ಆಗಿದ್ದಾನೆ, MLA ಆಗ್ತಾನೆ, ಮಂತ್ರಿ ಆಗ್ತಾನೆ, ಸರ್ಕಾರ ನೌಕರಿ ಸಿಕ್ಕೂ ಕೂಡ ಮತ್ತೆ ವಾಪಸ್ ಬರೋದು ನಮ್ಗಷ್ಟೇ ಬರೋದು. ಅವನು ಅದೇ ಸಂವಿಧಾನ ಅದೇ ರೆಸಲ್ಯೂಷನ್ ಆಗಿರೋಂಥ. ಸೊ ಇದು ತಿಳುವಳಿಕೆ ಕೇಳುವಂತ ಕಾರ್ಯಕ್ರಮ ಆಗ್ಬೇಕು. ಇಲ್ಲಿ ಹೋದ್ರೆ ಹೊರಗಡೆ ಏನೋ ಇವ್ರಿಗೆಲ್ಲ ಬಹಳ ಸುಖಿ ಇದ್ದಾರೆ, SC/STಗಳು ಬಹಳ ನಮ್ಮ ಪರಿಸ್ಥಿತಿ ಯಾವ್ದು ಗೊತ್ತು. ಬಹುಶಃ ಇಲ್ಲೇ ಬಂದಾಗ ಗೊತ್ತಾಗ್ತಿತ್ತು ಏನ್ ಸಮಸ್ಯೆ ನಮ್ದಿದೆ ಅಂತ. ಸೊ ಹೊರಗಡೆ ನೋಡೋರ್ಗೆ ಏನಾಗಿದೆ ಅಂದ್ರೆ ಸರ್ಕಾರ ದುಡ್ಡೆಲ್ಲ ಇವ್ರಿಗೆ ತಗೊಳ್ತಾರೆ. ಸೊ ಸರ್ಕಾರ ದುಡ್ಡೆಲ್ಲ ಬಂದ್ರೆ ಬಹುಶಃ ನೀವು ಎಲ್ಲ ಬಹಳ ದೊಡ್ಡ ಮನೆ ಕಟ್ತಿದ್ರೆ, ಒಳ್ಳೊಳ್ಳೆ ಕಾರ್ಯಗಳನ್ನು ಇಡ್ತಿದ್ರೆ, ಆ ಪರಿಸ್ಥಿತಿ ಇಲ್ಲ. ಸೊ ಹೋಗ್ಲಾಡಿಸಿ ಕೂಡ ಅಭಿಯಾನ ಆಗ್ಬೇಕು. ನಮಗೆ ಪಾಲು ಎಷ್ಟು ಸರ್ಕಾರದಿಂದ ಪರಿಸ್ಥಿತಿ ಏನಿದೆ ನಮ್ದು, ಬೇರೆಯವ್ರಿಗೂ ಇದಕ್ಕಿಂತ ಹೆಚ್ಚು ಲಾಭ ಆಗ್ತದೆ. ಆದ್ರೆ ತೋರಿಸೋದು ಮಾತ್ರ ನಮಗೆ ತೋರಿಸುವಂತ ಪ್ರಯತ್ನಗಳು ಹಿಂದಿನ ಸರ್ಕಾರದಲ್ಲಿದೆ, ಈಗಿನ ಸರ್ಕಾರದಲ್ಲಿ, ಮುಂದಿನ ಸರ್ಕಾರದಲ್ಲಿ ಕೂಡ ಮುಂದುವರಿತಾನೆ ಇರ್ತದೆ. ಅದಕ್ಕೆ ನೀವು ಹೆಚ್ಚು ಸ್ವಲ್ಪ ಸಮಯ ನಿಗದಿ ಮಾಡಬೇಕು. ನೀವೆಲ್ಲ ಸ್ವಲ್ಪ ನೀವು ನಿಮ್ಮ ಸಂಬಂಧಿಕರು, ನಿಮ್ಮ ಫ್ರೆಂಡ್ಸು, ಅಂಬೇಡ್ಕರ್ ಅವರ ವಿಚಾರಗಳಲ್ಲಿ ಆಸಕ್ತಿ ಇರೋರು, ಸಮಾನತೆ ಬಗ್ಗೆ ಆಸಕ್ತಿ ಇರೋರೆಲ್ಲ ಒಂದು ಕಡೆ ಕೂಡಿ ಚರ್ಚೆಗೆ ನೀವು ನಾಂದಿಯನ್ನ ಆಡಬೇಕು. ಅದು ನಿಮ್ಮ ಭಾಗದಿಂದ ಪ್ರಾರಂಭ ಆಗ್ಬೇಕು. ನಿಮ್ಮ ಕಾಲನಿಯಿಂದ, ನಿಮ್ಮ ಕೇರಿಯಿಂದ, ಅಲ್ಲಿಂದ ಪ್ರಾರಂಭ ಆಗಲಿ. ಇದೇನು ಸಭೆ ಮಾಡಬೇಕು, ಅಡ್ವರ್ಟೈಸ್ ಕೊಡ್ಬೇಕಂತಿಲ್ಲ. ನೀವೇ ಒಂದು 50 ಜನ ಸಿಗ್ತೀರಿ, ಅವರಿಂದ ಪ್ರಾರಂಭ ಆಗಲಿ. ಅವ್ರು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿ. 50ರಿಂದ 100 ಆಗುತ್ತೆ, 100ರಿಂದ 200 ಆಗುತ್ತೆ. ಅವಾಗ ಮಾತ್ರ ನಾವು ಈ ಸಮುದಾಯವನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬೇರೆ ಸಮುದಾಯ ಅಂತ ಅವ್ರು ಸಮಾನತೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆ ಶಿಕ್ಷಣ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಡೆಯಲ್ಲಿ ನಮ್ಮ ಚಿಂತನೆ, ನಮ್ಮ ಉದ್ದೇಶ ಇದ್ದಾಗ ಮಾತ್ರ ನಾವು ಯಶಸ್ವಿ ಆಗ್ತೀವಿ. ಇನ್ನು ಅಪಾಯಕಾರಿ ಸಂಗತಿಗಳು ಬಂದೇ ಬರ್ತೈತಿ. ಇದರಿಂದ ನಾವು ಹೊರಗೆ ಬರ್ಲಿಕ್ಕೆ ಚಿಂತನೆ ಮಾಡಬೇಕು. ಒಂದೊಂದ್ಸರಿ ನಮ್ಮ ಸರ್ಕಾರ ಇದ್ರು ಕೂಡ ನಮ್ಮಿಂದ ತಪ್ಪು ಮಾಡಿಸ್ಲಿಕ್ಕೆ ಪ್ರಯತ್ನಗಳಾಗ್ತಾವ. ನಮ್ದೇ ಸರ್ಕಾರ ಇದ್ರು, ನಿಮ್ ಪರವಾಗಿರುವಂತ ಸರ್ಕಾರ ಇದ್ರು ಕೂಡ ನಮ್ಮನ್ನ ಎಲ್ಲೇ ಒಂದು ಶಕ್ತಿಗಳು ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡಿ ನಮ್ಮನ್ನ ಘರ್ಷಣೆಗೆ ತಂದಿಡುವಂತ ಪ್ರಯತ್ನಗಳು ಹಿಂದಿನ ಯಾವ ಸಂದರ್ಭಕ್ಕೂ ಆಗುವಂತ ಪ್ರಯತ್ನ ಆಗಿದೆ. ಸೊ ಅದಕ್ಕಾಗಿ ಇದರಿಂದ ಹೊರಗೆ ಬರ್ಲಿಕ್ಕೆ ಒಂದು ಆಪ್ಷನ್ ಇಟ್ಕೋಬೇಕು ನಾವು. ಫೈರ್ ಆದಾಗ ಎಕ್ಸಿಟ್ ಒಂದಿರ್ತಲ್ಲ, ದಾರಿ ಇಟ್ಟಿರ್ತಾರ. ಹಾಗೆ ನಾವು ಬಚಾವ್ ಆಗ್ಲಿಕ್ಕೆ, ಆ ಸಂದರ್ಭದಿಂದ ಹೊರಗೆ ಬರ್ಲಿಕ್ಕೆ, ಸಂಘರ್ಷದಿಂದ ಹೊರಗೆ ಬರ್ಲಿಕ್ಕೆ ನಾವು ದಾರಿಗಳನ್ನ ಕಂಡುಕೊಳ್ಬೇಕು. ಅದ್ರ ಬಗ್ಗೆ ಚಿಂತಕರ
ಚಿಂತಕರಿಂದ ಅದಕ್ಕೂ ನಮಗೆ ಬುದ್ಧಿ ಅಂತ ಅಥವಾ ಸಲಹೆ ಕೊಡುವಂತ ಪ್ರಯತ್ನಗಳಾದಾಗ ಮಾತ್ರ ನಾವು ಯಶಸ್ವಿ ಆಗ್ತೇವೆ. ಇನ್ನು ಉದ್ದಿಮೆಯಲ್ಲಿ ಬಹಳಷ್ಟು ಕಡಿಮೆ ಇದ್ದೀವಿ ನಾವು. ಏನೋ ನಮ್ಮ ಸರ್ಕಾರದಿಂದ ಬಂದಾಗ 75% ಸಬ್ಸಿಡಿಯಲ್ಲಿ ಬಹಳ ಜನ ಲ್ಯಾಂಡ್ ತಗೊಂಡಿದ್ದಾರೆ, ಆದ್ರೆ ಉದ್ದಿಮೆಗಳ ಸ್ಥಾಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಹಳ ಆರ್ಥಿಕ ತೊಂದರೆಯಲ್ಲಿ ಇರ್ತಾರೆ. ಅವ್ರಿಗೆ 25% ತಮ್ಮದೇ ದುಡ್ಡು ಹಾಕಿ 75% ಬ್ಯಾಂಕ್ನಿಂದ ತೆಗೆದುಕೊಳ್ಳೋದು ಬಹಳ ಕಷ್ಟ. ಆದ್ರೂ ಕೂಡ ಕೆಲವು ಮಂದಿ ಪ್ರಯತ್ನ ಮಾಡಿ ಯಶಸ್ವಿ ಆಗಿದ್ದಾರೆ, ಉದ್ಯಮಿಗಳಾಗಿದ್ದಾರೆ. ಸುಮಾರು 150 ಜನಕ್ಕೆ ಅವರಿಗೆ ಉದ್ಯೋಗ ಕೊಡುವಂತ ಪ್ರಯತ್ನ ಆಗಿದೆ. ಎಲ್ಲರಲ್ಲಿ ಭಾವನೆ ಬರಬೇಕು, ಇದು ನಾವು ಉದ್ಯಮಿಗಳಾಗಬೇಕು, ನನ್ನ ಜನಾಂಗ ಕೊಡಕ್ಕೂ ಜೊತೆಗೆ ಇತರ ಜನ ಕೂಡ ನಾನು ಅವಕಾಶಗಳನ್ನು ಕೊಡುವಂತ ಕಲ್ಪನೆ ಬಂದಾಗ ಮಾತ್ರ ಇದು ಹೋರಾಟ ಒಂದು ಲಾಜಿಕಲ್ ಎಂಡಿಗೆ ಹೋಗ್ಲಿಕ್ಕೆ ಅನುಕೂಲಗಳ ಆಗ್ತವೆ. ಅದಕ್ಕಾಗಿ ನಮ್ಮ ಕಲೆ ಇವತ್ತಿನಂತ ವರ್ಷ ಇದನ್ನ ನೋಡಿ ನೆನಪಾಯ್ತಿದ್ದು, ಕಲೆ ಉಳಿಸ್ಲಿಕ್ಕೆ ಅದ್ ಮಾಡಿದ್ದು. ಕಲೆ ಬಂದದ್ದು ಶೂದ್ರಲ್ಲಿ, ಶೋಷಿತರಲ್ಲಿ, ವಿಶೇಷವಾಗಿ SC ST ಗಳಲ್ಲಿ. ಇವತ್ತು ಹಾಡುಗಾರಿಕೆ ಇರ್ಬೋದು, ಕುಣಿತ ಇರಬಹುದು, ಅನೇಕ ಕಾರ್ಯಕ್ರಮ ಬಂದದ್ದು ಈ SC ST ಜನಾಂಗದಲ್ಲಿ. ಅದನ್ನು ಉಳಿಸುವಂತ ಪ್ರಯತ್ನಕ್ಕೆ ಬಹುಶಃ ಇದನ್ನ ಇಂದಿನ ಸರ್ಕಾರಗಳ ಸ್ಥಾಪನೆ ಮಾಡಿದೆ. ಆದ್ರೂ ಕೂಡ ಇದರ ಉಪಯೋಗ ಆಗ್ತಾ ಇಲ್ಲ. ಮಾಡುವಂತ ಪ್ರಯತ್ನ ಮುಂದಿನ ದಿನಗಳಲ್ಲಿ ಕೂಡ ನಾವು ಮಾಡುವಂತ ಪ್ರಯತ್ನ ಆಗ್ಬೇಕು ಅನ್ನೋ ನಮ್ಮ ವಿಚಾರಗಳು. ಇನ್ನು ಚಳವಳಿಗೆ ಮತ್ತು ಸವಾಲು. ಚಳವಳಿ ನಿರಂತರವಾಗಿ ನಡೀತಾ ಇದೆ. ಒಂದ್ಸಾರಿ ಅದಕ್ಕೆ ಪರಿಹಾರ ಸಿಗುತ್ತೆ, ಒಂದ್ಸಾರಿ ಪರಿಹಾರ ಸಿಗೋಲ್ಲ. ಸೊ ಸಿಗದೆ ಇದ್ರೆ ನಾವ್ ಯಾವ ರೀತಿ ಶಾಂತಿಯುತವಾಗಿ ಹೋರಾಟ ಮಾಡಿ ಪಡೆಯುವಂತ ವಿಚಾರಕ್ಕೆ ಆ ಒಂದು ದಾರಿಯಲ್ಲಿ ಹೋಗುವಂತ ಪ್ರಯತ್ನ ಆದಾಗ ಮಾತ್ರ ನಾವು ಅಂಬೇಡ್ಕರ್ ಅವರ ವಿಚಾರಗಳಲ್ಲಿ ಸಕ್ಸಸ್ ಆಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಆಗುತ್ತೆ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಇಂತಹ ಅನೇಕ ಕಾರ್ಯಕ್ರಮ ಆಗಬೇಕು. ಕೇವಲ ರಾಮನಗರದಲ್ಲಿ ಅಷ್ಟಲ್ಲ, ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ತಾಲೂಕುಗಳಲ್ಲಿ ಆದಾಗ ಮಾತ್ರ ಅದು ಒಬ್ಬರಿಂದ ಒಬ್ಬರಿಗೆ, ಬಾಯಿಂದ ಬಾಯಿಗೆ ಪ್ರಚಾರದಾಗ ಮಾತ್ರ ಆಗತ್ತೆ. ಇಲ್ಲಾಂದ್ರೆ ನಮ್ಮವರು ಕೂಡ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಕೊಟ್ಟಿದ್ದಾರೆ, ಎಷ್ಟು ಲಾಭ ಆಗ್ತಿದೆ ಆಗೋದು ದೃಷ್ಟಿಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದ್ರೆ ಅವರಿಂದ ಲಾಭ ಪಡೆದು ಸೊಸೈಟಿಗೆ ಪೇ ಬ್ಯಾಕ್ ಸೊಸೈಟಿ ಅನ್ನೋ ಕಾನ್ಸೆಪ್ಟ್ ನಲ್ಲಿ ನಾವು ಕೆಲಸ ಮಾಡ್ಬೇಕು. ಸೊಸೈಟಿಗೆ, ನಮ್ಮ ಸಮುದಾಯಕ್ಕೆ ವಾಪಸ್ ಕೊಡುವಂತ ಪ್ರಯತ್ನ ಆದಾಗ ಮಾತ್ರ ಅದರಿಂದ ಲಾಭ. ಇಲ್ಲ ನನಗೊಬ್ಬಳಿಗೆ ಲಾಭ ಆಗ್ಬೇಕು, ನಾನೇ ಸಂವಿಧಾನದ ವಾರಿಸ್ತಾರ ಹಕ್ಕದಾರ ಅನ್ನೋದು ಭಾವನೆ ಬರ್ಕೊಡ್ದು. ಅದರ ಲಾಭ ನನಗಾಗಿದೆ, ಅದು ಇನ್ನೊಬ್ಬರಿಗೆ ಆಗ್ಬೇಕು, ನನ್ನ ಸಮುದಾಯಕ್ಕೆ ಆಗ್ಬೇಕು ಅಂತ ಕಾನ್ಸೆಪ್ಟ್ ನಲ್ಲಿ ತಿಳುವಳಿಕೆ ಹೇಳುವಂತ ಕಾರ್ಯಕ್ರಮ ಇಂಥ ಕಾರ್ಯಕ್ರಮದಲ್ಲಿ ಆದಾಗ ಮಾತ್ರ ಅಂಬೇಡ್ಕರ್ ಅವರ ಇನ್ನು ಹೆಚ್ಚು ಜನರಿಗೆ ಮುಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಹೇಳುತ್ತಾ, ಬಹುಶಃ ಅಂಬೇಡ್ಕರ್ ಅಂತ ತತ್ವಜ್ಞಾನಿ ಬಹುಶಃ ಭಾರತದಲ್ಲಿ ಆ ದಿನಗಳಲ್ಲಿ ಹುಡುಕುವುದು ಬಹಳಷ್ಟು ಕಷ್ಟ. ಅವರನ್ನು ನಾವೆಷ್ಟೇ ನಮಗೋಸ್ಕರ ಅವರ ತ್ಯಾಗ, ಬಲಿದಾನ, ಅವರ ಜೀವನವನ್ನೇ ನಮಗಾಗಿ ಮುಡಿಪಾಗಿ ಇವತ್ತು ಸಂವಿಧಾನ ಬರೋದು ನಮ್ಮನ್ನು ಈ ಸ್ಥಿತಿಗೆ ತರುವಂತ ಪ್ರಯತ್ನ ಮಾಡಿದ್ದಾರೆ. ಅದು ಹಾಗೆ ವ್ಯರ್ಥವಾಗಿ ಹೋಗಬಾರ್ದು. ಒಂದ್ ವೇಳೆ ಸಂವಿಧಾನ ಇಲ್ದಿದ್ರೆ ನಿಮ್ಮ ಪರಿಸ್ಥಿತಿ ಏನಾಗ್ತಿತ್ತು? ಕೂಡ್ತೀರಾ ಚೇರ್ ಮೇಲೆ? ಇಲ್ಲಿ ಜೀತ ಪದ್ಧತಿ ಮುಂದುವರಿತಾ ಇತ್ತು. ದೂರದಿಂದ ಟೀ ಕೊಡುವಂತ ವ್ಯವಸ್ಥೆ ಮುಂದುವರಿತಾ ಇತ್ತು. ದೂರದಿಂದ ಊಟ ಕೊಡುವಂತ ಪರಿಸ್ಥಿತಿ ಮುಂದುವರಿತಾ ಇತ್ತು. ಇದನ್ನ ನೀವು ತಿಳ್ಬೇಕು, ಬೇರೆಯವ್ರು ಕೂಡ ಹೇಳ್ಬೇಕ. ಅವ್ರಿಗೆ ಇದು ಹೊರತು ಏನಿಲ್ಲ, ಅವ್ರದ್ದು ಸಮಸ್ಯೆ ಇದೆ, ಆದ್ರೆ ಅವ್ರು ತಿಳ್ಕೊಳಕ್ ರೆಡಿ ಇಲ್ಲ. ಬೇರೆಯವರು ತಿಳ್ಕೊಳಕ್ ರೆಡಿ ಇಲ್ಲ. ಸಂವಿಧಾನ ಹೋದ್ರೆ ಇವ್ರಿಗೆ ಅಷ್ಟೇ ಸಮಸ್ಯೆ ಅಂತ ಅವ್ರು ತಿಳ್ಕೊತಾರೆ. ನಮ್ಗಿಂತ ಮುಂದೆ ಅವ್ರನ್ನ ನಿಲ್ಸಿರ್ತಾರೆ. ಸಮಸ್ಯೆ ಇರೋದು ಅವ್ರು. ನಾವೆಲ್ಲಾರು ಬಿಸಿಲಾಗ ಹೋಗಿ ಎಲ್ಲಾರ ಬದುಕುವಂತ ಶಕ್ತಿ ಇದೆ ನಿಮಗೆ. ಸಂವಿಧಾನ ಇಲ್ಲಾಂದ್ರೆ ಬಹಳ ಜನಕ್ಕೆ ತೊಂದರೆ ಆಗೋದು ಬಹಳ ಮಂದಿ ಗೊತ್ತಿಲ್ಲ. ಸೊ ಇದನ್ನು ಕೂಡ ನೀವು ಅವ್ರಿಗೆ ಮನವರಿಕೆ ಮಾಡುವಂತ ಪ್ರಯತ್ನ ಆಗ್ಬೇಕು. ಸಂವಿಧಾನ ಅಂದ್ರೆ ಇದು ಒಂಥರ ಬಿಸಿಲಿದ್ದಂಗೆ, ಬಿಸಿಲು ಬಡಿದ್ರೆ ಎಲ್ಲರಿಗೂ, ಗಾಳಿ ಬಡಿದ್ರೆ ಎಲ್ಲರಿಗೂ ಬಿಡುತ್ತೆ. ಅದಕ್ಕೇನು ಎಷ್ಟಿಗೆ ಅಷ್ಟೇ ಹೋಗಿ ತಟ್ಟುದಿಲ್ಲ ಅದು. ಸೊ ಸಮಾಜದಲ್ಲಿ ಬೇರೆ ಬೇರೆ ಕಡೆ ಬಹಳಷ್ಟು ತಪ್ಪು ಕಲ್ಪನೆ ಇದೆ ಈ ಸಂವಿಧಾನ ಬಗ್ಗೆ. ಅದು ಕೇವಲ ಅವ್ರಿಗಷ್ಟೇ ಇದೆ, ಅವ್ರ ಸರ್ಕಾರ ಅವ್ರಿಗಷ್ಟೇ ಅನುಕೂಲ ಮಾಡಿಕೊಡ್ತು ಭಾವನೆ ಇದೆ. ಅದನ್ನು ಹೋಗ್ಲಾಡಿಸ್ಲಿಕ್ಕೆ ಅವರನ್ನು ಇನ್ವಾಲ್ವ್ ಮಾಡ್ಬೇಕಿಂತ ಕಾರ್ಯಕ್ರಮದಲ್ಲಿ. ಅವ್ರನ್ನ ಕರೆಸಬೇಕು. ಅವ್ರ ಸ್ವಾಮೀಜಿಗಳನ್ನ, ಅವ್ರ ಬುದ್ಧಿಗಳನ್ನ, ಪ್ರೊಫೆಸರ್ಗಳನ್ನ,
ಇನ್ವಾಲ್ವ್ ಮಾಡಿದಾಗ ಅವ್ರಿಗೂ ನಿಜ ಸಂಗತಿ ಗೊತ್ತಾಗುವಂತ ಪ್ರಯತ್ನ ಆದಾಗ ಮಾತ್ರ ನಮಗೆ ಇನ್ನೂ ಈಜಿ ಆಗ್ತದೆ. ಅವರಿಂದ ನಮ್ಮ ಬಗ್ಗೆ ಬೇರೆ ಕಡೆ ಹೇಳಿದಾಗ ಅದಕ್ಕೆ ಇನ್ನೂ ಹೆಚ್ಚು ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಬರುತ್ತೆ. ಅದಕ್ಕಾಗಿ ನಾ ಬಹಳ ಸರಿ ಹೇಳ್ತೀನಿ, ನಮ್ಮ ಸಮುದಾಯದಾಗ ಬೇರೆಯವರು ಬರ್ಬೇಕು, ಬೇರೆ ಸಮುದಾಯದ ಫಂಕ್ಷನ್ ನಾವಿರಬೇಕು. ಇಲ್ಲ ಅವ್ರ ಸಮುದಾಯ ಫಂಕ್ಷನ್ ನೀವೇ ಮಾಡುದು, ಅವ್ರು ನಮಗ್ ಬರಂಗಿಲ್ಲ, ನೀವು ಅವ್ರ ಕಡೆ ಹೋಗಂಗಿಲ್ಲ. ಸೊ ಒಂದು ರೇಖೆ ಇದೆ. ಎಲ್ಲಾ ಸಮುದಾಯದ ಸಭೆಗಳಲ್ಲಿ ನಾವು ಭಾಗವಹಿಸಿದ್ರೆ ಅವ್ರ ಸಮಸ್ಯೆಗಳೇನು, ನಮ್ಮ ಸಮಸ್ಯೆಗಳನ್ನ ನಾವು ಇದಕ್ಕೆ ಮೇಲೆ ಹೇಳಿ ಅನುಕೂಲ ಆಗುತ್ತೆ. ಸೊ ಈ ರೀತಿ ಎಕ್ಸ್ಚೇಂಜ್ ಆಗುತ್ತೆ. ನಿಮ್ಮ ಅವರ ವಿಚಾರಗಳು ಎಕ್ಸ್ಚೇಂಜ್ ಆದಾಗ ಮಾತ್ರ ನಮಗೆ ಇನ್ನೂ ನಮ್ಮ ಹೋರಾಟಕ್ಕೆ ದಾರಿ ಸುಲಭ ಆಗ್ತದೆ. ನಮ್ಮ ಗುರಿಯನ್ನ ಬೇಗ ಮುಟ್ಟುವಂತ ಪ್ರಯತ್ನ ಮಾಡ್ತೀವಿ. ಅಂಬೇಡ್ಕರ್ ಅವರ ಸಂವಿಧಾನ ನಮ್ಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ದಿಕ್ಸೂಚಿ. ಅದನ್ನ ಉಳಿಸುವಂತ ಪ್ರಯತ್ನ ನಮ್ಮ ಜೊತೆ ಅವರು ಕೂಡ ಭಾಗಿಯಾಗಬೇಕು. ಏನ್ ದೂರ ಇದ್ದಾರೆ ಈಗ, ನಮ್ಗೇನು ಸಂಬಂಧ ಇಲ್ಲದವ್ರು ಇದ್ದಾರೆ, ಅವರು ಕೂಡ ಇದರಲ್ಲಿ ಭಾಗಿಯಾಗಬೇಕು. ಸಂವಿಧಾನ ಅಪಾಯದಲ್ಲಿದ್ದಾಗ ಉಳಿಸುವಂತ ಪ್ರಯತ್ನ ಎಲ್ಲರಿಂದ ಆಗ್ಬೇಕು ಅನ್ನೋ ನಮ್ಮ ಚಿಂತನೆ ಇದೆ. ಅಂಬೇಡ್ಕರ್ ಅವರ ವಿಚಾರಗಳನ್ನ ಪ್ರತಿ ಮನೆಗೆ ಮೂಡಿಸುವಂತ ಪ್ರಯತ್ನ ಮಾಡಬೇಕಾಗಿದೆ. ಇನ್ನೊಂದೇನ್ ಸಮಸ್ಯೆ ಆಗಿದೆ ನಿಮಗ್ ಗೊತ್ತಿದೆ, ಅದ್ರ ಬಗ್ಗೆ ಹೋರಾಟ, ಅಸೂಯ, ನಮಗಾಗಿರುವಂತ ಅನ್ಯಾಯ, ಅದರ ಅರಿವು ನಿಮ್ಮ ಮಕ್ಕಳಿಗಿಲ್ಲ. ಯಾಕಂದ್ರೆ ಆ ಶೋಷಣೆ ಅವ್ರು ನೋಡಿಲ್ಲ, ನಿಮ್ಮ ಮಕ್ಕಳು ನೋಡಿಲ್ಲ. ನೀವು ಅವ್ರಿಗೆ ಹೇಳಿದಾಗ ಮಾತ್ರ ಈ ದೇಶ ಶೀಲಾದ್ರೆ ನೀವೇ ಲಾಸ್ಟ್. ನೀವೇನು ಹೋರಾಟ ಮಾಡ್ತಿದ್ರ ನಿಮ್ದೇ ಲಾಸ್ಟ್ ಫೋಟೋ ಹಾಕೋದೇ ಇದ್ರು, ಇವರು ಹೋರಾಟ ಮಾಡ್ತಿದ್ರು ಅಂತ ಹಂಗೆ ಹೇಳಕ್ಕೆ ನಿಮ್ ಮಕ್ಕಳದ್ ಮುಂದುವರ್ಸ್ಬೇಕು. ನಿಮ್ಗೆಲ್ಲ ಕಷ್ಟ ಇದೆ ನೋಡಿದ್ರ, ನಿಮ್ ಹಿಂದೆ 40 ವರ್ಷ 30 ವರ್ಷದಿಂದ ಯಾವ ರೀತಿ ಶೋಷಣೆ ಆಗ್ತಾ ಇತ್ತು, ನಿಮ್ಮ ಪ್ರಯತ್ನದಿಂದ ನಿಮ್ ಮಕ್ಕಳಿಗೆ ಹತ್ರ ಅನುಭವ ಇಲ್ಲ. ಅದಕ್ಕೆ ನೀವು ಮಾಡ್ಬೇಕಾದ್ರೆ ಇಲ್ಲ ನಿಮ್ ಹುಡುಗದ್ರೆ ಯಾರು ಓಡಾಡ್ತಾನ ಇಲ್ಲದನ್ನ ಬಾಲೆ ಈ ತರ ಇನ್ವಾಲ್ವ್ ಮಾಡ್ಬೇಕು. ಈ ಕಡೆ ಬಾ, ಈ ಕಡೆ ನಿಮ್ ಮಕ್ಕಳನ್ನ ಈ ತರ ಇನ್ವಾಲ್ವ್ ಮಾಡಿದಾಗ ಅಂಬೇಡ್ಕರ್ ಏನು ಗೊತ್ತಾಗುತ್ತೆ. ಅಂದ್ರೆ ನಮ್ದು ಕಂಟಿನ್ಯೂ ಹೋರಾಟ ಇಲ್ಲ, ನಿಮ್ಮಿಂದ ಎಂಡ್ ಆಗಬಾರಂತ ನಮ್ಮ ಆಶೆ. ನಿಮ್ ಮಕ್ಕಳಿಗೆ ಫಸ್ಟ್ ಮೊದಲ ನಿಮ್ಮ ಹೆಂಡತಿಗೆ ಫಸ್ಟ್ ಅಲ್ಲಿ ಹೇಳಿದಾಗ ಇದು ಹೆಚ್ಚು ದಿಕ್ಕಿನಂತ ಓಡ್ಲಿಕ್ಕೆ ಶುರು ಆಗ್ತದೆ. ಸೊ ಹಾಗಾಗಿ ಮನೆಯಿಂದ ಮೊದಲ ಪಾಠಶಾಲೆಯಿಂದಾಗೆ ನೀವು ಮನೆಯಿಂದ ಅಂಬೇಡ್ಕರ್ ಅವ್ರ ಬಗ್ಗೆ, ಬುದ್ಧನ ಬಗ್ಗೆ, ಬಸವಣ್ಣ ಬಗ್ಗೆ, ಸಾವಿತ್ರಿಬಾಯಿ ಫುಲೆ ಬಗ್ಗೆ, ಶಾವ ಮಹಾರಾಜರು ಇರ್ಬೋದು, ನಿಮ್ಮ ಮೈಸೂರು ಒಡೆಯರ್ ಇರ್ಬೋದು, ಸುಮಾರು ಜನ ನಿಮ್ಗೋಸ್ಕರ ಹೋರಾಟ ಮಾಡಂತ ಮಹಾನ್ ಹಾಕಿರ್ತಾರ. ಅವರ ಇತಿಹಾಸವನ್ನ ಹೇಳುವಂತ ಪ್ರಯತ್ನ ಆದಾಗ ಮಾತ್ರ ಇದಕ್ಕೆ ಒಂದು ಮುಕ್ತಿ ಸಿಗ್ತದೆ. ಇಲ್ಲಾಂದ್ರೆ ಬರೀ ನಾವು ಆ ಪಾಠು ಈ ಪಾಠು ಮಾಡಿದ್ರೆ ಅದಕ್ಕೆ ಖಂಡಿತವಾಗಿ ಮುಕ್ತಿ ಸಿಗೋಲ್ಲ. ಇದು ರಾಮನಗರದಿಂದ ಪ್ರಾರಂಭ ಆಗಿದೆ. ರಾಮನಗರದಿಂದ ಆ ಕಡೆ ಬರ್ಬೇಕು ಬೆಳಗಾವಿವರೆಗೆ, ಬೆಳಗಾವಿನಿಂದ ಬೀದರ್ವರೆಗೆ ಹೋದಾಗ ಮಾತ್ರ ಇದು ಯಶಸ್ವಿ ಆಗತ್ತೆ. ಮತ್ತೆ ಇದೇ ಕಾರ್ಯಕ್ರಮಗಳಿಗೆ 1 ವರ್ಷ ಇದ್ದೇ ಹೇಳೋದು, ಇಲ್ಲ ಹಿಂಗ್ ಮಾಡಿದ್ವಿ, ಹಂಗಾಯ್ತು, ಭಾರಿ ಮಾಡಿದ್ವಿ, ಹಂಗ್ ಮಾತಾಡಿದ್ವಿ, 2 ವರ್ಷ ಇದ್ದೀವಿ, ರಾತ್ರಿ 1 ಗಂಟೆ ಕೂತೀವಿ ಅಂತ ಹೇಳಿದ್ರೆ ಅದು ಆಗಲಿಲ್ಲ. ಮತ್ತೆ ಇದಕ್ಕಿಂತ ಹೆಚ್ಚು ಯಾವ ರೀತಿ ಪರಿಣಾಮಕಾರಿಯಾಗಿ ಜನರಿಗೆ ಇನ್ವಾಲ್ವ್ ಮಾಡಿಸ್ಬೇಕು, ಇನ್ನು ಹೊಸ ಹೊಸ ವಿಚಾರಗಳನ್ನ ಅವ್ರಿಗೆ ಯಾಕೆ ಹೇಳ್ಬೇಕು, ಇದಾಗಬೇಕು. ಇಲ್ಲಿ ನಮ್ಮಲ್ಲಿ ಏನಾಯ್ತಂದ್ರೆ ಇದನ್ನೇ 5 ವರ್ಷ ಹೇಳ್ತೀವಿ ನಾವು, ಹಿಂಗಾಯ್ತು, ರಾಮನಗರದಲ್ಲಿ ಮಾಡಿದ್ದೀವಿ, ಬೀದರ್ನಲ್ಲಿ ಮಾಡಿದ್ದೀವಿ, ಅಷ್ಟು ಜನ ಕೂಡಿದ್ರು, ಹಿಂಗಾಯ್ತು ಹಂಗಾಯ್ತು ಅವನ್ನೇ ಹೇಳ್ತೀವಿ. ಅದು ಮುಗಿತದೆ, ಇವತ್ತಿಗೆ ಕ್ಲೋಸ್. ಇದು ಹೊಸದ ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಅದಕ್ಕೆ ಹೆಚ್ಚು ಜನ ಯಾಕೆ ಕೂಡಿಸ್ಬೇಕು. ಈಗ ನೀವು ಕೇವಲ ವಾಟ್ಸಪ್ ದಲ್ಲಿ ಅವನ್ ಮಾಡಿದ್ರೆ, ಸೋಷಿಯಲ್ ಮೀಡಿಯಾ ಮಾಡಿದ್ರೆ ಇಷ್ಟು ಜನ ಮಾತಾಡಿ. ಸೊ ಮುಂದಿನ ಸಾರಿ ಇದು ಹೆಚ್ಚು ಜನ ಬರೋಂಗೆ ನೀವು ಅವ್ರಿಗೆ ಆಕರ್ಷಣೆ ಮಾಡಬೇಕು, ಅಲ್ಲಿ ಸಬ್ಜೆಕ್ಟ್ಗಳಿರ್ಬೇಕು. ಅಂದಾಗ ಮಾತ್ರ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಕಳೆದ ಸುಮಾರು 30 ವರ್ಷಗಳಿಂದ ಅಂಬೇಡ್ಕರ್ ಅವ್ರನ್ನ ಪ್ರತಿ ಮನೆಗೆ ಮೂಡಿಸ್ಬೇಕಂತ ನಮ್ಮ ನಿರಂತರ ಹೋರಾಟ ಇವತ್ತು ರಾಮನಗರವರೆಗೆ ಬಂದಿದೆ. ಬೆಳಗಾವಿನಿಂದ ಪ್ರಾರಂಭ ಆಗಿ ರಾಮನಗರವರೆಗೆ ಕಳೆದ 4-5 ವರ್ಷಗಳಿಂದ ಈ ಕಡೆ ಕೂಡ ನಾವು ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಪ್ರತಿ ಮನೆಗೆ ಬುದ್ಧ, ಬಸವ, ಅಂಬೇಡ್ಕರ್ ಅನ್ನ ಮೂಡಿಸುವಂತ ಒಂದು ಅಭಿಯಾನ ಇದೆ. ಆ ಅಭಿಯಾನವನ್ನ ನೀವು ಇಲ್ಲಿ ಪ್ರಾರಂಭ ಮಾಡಿ, ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ. ಒಟ್ಟಾರೆಯಾಗಿ ಅಂಬೇಡ್ಕರ್ ಅವರು ಯಾವ ಕಾಲದಲ್ಲಿ ಅವ್ರನ್ನ ಕೆಳಗಿಳಿಯುವಂತ, ಅವ್ರಿಗೆ ಗೌರವ ಆಗುವಂತ ಪ್ರಯತ್ನ ಆದಾಗ ನಾವೆಲ್ಲರೂ ಜೊತೆಯಾಗಿ ಹೋರಾಟ ಮಾಡಬೇಕು. ಅವ್ರ ಸಂವಿಧಾನವನ್ನ
ರಕ್ಷಣೆ ಮಾಡ್ಬೇಕಂತ ಹೇಳಿ ನನ್ನ ಮಾತು ಮುಗಿಸಲು ಜೈ ಹಿಂದ್. ಕೂತು ಬಹುಜನರ ಹಕ್ಕುಗಳನ್ನ ರಕ್ಷಿಸಿದ್ದೇನೆ ಅಂತಾರೆ ನೋಡಿ ಬಾಬಾ ಸಾಹೇಬ್ರು. ಇಂಥ ಸಂವಿಧಾನವನ್ನ ನಾವು ಸಾಹೇಬರು ತುಂಬಾ ಚೆನ್ನಾಗಿ ಹೇಳಿದ್ರು, ಮನೆ ಮನೆಗೆ ತಲುಪಿಸ್ಬೇಕು. ಎಂತ ದೊಡ್ಡ ಪದ ಇದು, ಮನೆ ಮನೆಗೆ ತಲುಪಿಸ್ಬೇಕು. ನಿಜಕ್ಕೂ ಗ್ರೇಟ್. ಈ ತರದ ದಾರಿಗಳನ್ನ ನಾವು ವಿಸ್ತರಿಸ್ಕೊಂಡು ಹೋದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಪ್ರಬುದ್ಧ ಭಾರತವನ್ನ ಕಟ್ಟೋದಕ್ಕೆ ಸಾಧ್ಯ ಅನ್ನುವಂತ ಅಚ್ಚುಕಟ್ಟಾದ ವಿಶೇಷವಾದಂತಹ ಸಾಮಾಜಿಕ ಬದ್ಧತೆಯ ಸಮಾರೋಪ ನುಡಿಗಳನ್ನ ನಮ್ಮ ಜೊತೆ ಹಂಚಿಕೊಂಡಂತ ಈ ನೆಲದ ಸಾಕ್ಷಿ ಪ್ರಜ್ಞೆ. ನಾನು ಅವಾಗ್ಲೇ ಹೇಳಿದ್ದೀನಿ, ಅವ್ರು ನೋಡಿದ್ರೆ ನನಗೆ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ನೋಡ್ದಂಗೆ ಅನ್ಸುತ್ತೆ. ಭಾರತದ ಪ್ರಜೆಗಳಾದ ನಾವು ಅದ್ರೊಳಗೆ ಸಮಾನತೆ, ಸಹೋದರತೆ, ಭ್ರಾತೃತ್ವ, ವೈಚಾರಿಕತೆ, ವೈಜ್ಞಾನಿಕತೆ ಇದೇ ತಾನೇ ಬುದ್ಧನ್ ತಾವಿಂದ ಇಲ್ಲಿ ತನಕ ನಮ್ಮ ಪೂರ್ವಿಕರು ಹೇಳಿರೋದು. ಆ ತರದ ಚಿಂತನೆಗಳನ್ನ ಇಟ್ಕೊಂಡಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.